ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸಂಜೀವನಿ ಯೂಟ್ಯೂಬ್ ಚಾನಲ್. ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರೋ ಗಂಟೆನ ಪ್ರೆಸ್ ಮಾಡಿ. ಇವತ್ತು ವಾಂತಿ ನಿಲ್ಲೋದಕ್ಕೆ ಮನೆಮದ್ದು ಹೇಳ್ತೀನಿ. 1 ವರ್ಷದ ಮಗುವಿಂದ 10 ವರ್ಷದ ಮಕ್ಕಳವರೆಗೂ ಎಲ್ಲರೂ ಬಳಸ್ಬೋದು. ವಾಂತಿ ಅಜೀರ್ಣ ಸಮಸ್ಯೆಯಿಂದ ಆಗ್ತಾ ಇರುತ್ತೆ, ಪಿತ್ತ ಜಾಸ್ತಿ ಆದರೂ ಆಗ್ತಿರುತ್ತೆ, ಫುಡ್ ಪಾಯ್ಸನ್ ಆದರೂ ಆಗ್ತಿರುತ್ತೆ ಫ್ರೆಂಡ್ಸ್. ಯಾವುದೇ ಕಾರಣದಿಂದ ವಾಮಿಟ್ ಆಗ್ತಿದ್ರು ನಾನು ಹೇಳೋ ಮನೆಮದ್ದನ್ನು ಬಳಸಿ ಖಂಡಿತ ವಾಂತಿ ನಿಲ್ಲುತ್ತೆ. ಮೊದಲನೇ ಮನೆಮದ್ದು, ಇದಕ್ಕೆ ಬೇಕಾಗಿರೋದು ಶುಂಠಿ ರಸ, ನಿಂಬೆಹಣ್ಣು ರಸ, ಜೇನುತುಪ್ಪ. ಸ್ವಲ್ಪ ಶುಂಠಿ ತೊಗೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ಪೇಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀರು ಹಾಕಬಾರ್ದು, ಹಾಗೆ ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೋಬೇಕು. ನಂತರ ಅದನ್ನು ಒಂದು ತೆಳುವಾದ ಬಟ್ಟೆಯಲ್ಲಿ ಹಾಕಿ ಚೆನ್ನಾಗಿ ಹಿಂಡಿದ್ರೆ ನಿಮಗೆ ರಸ ಸಿಗುತ್ತೆ. ಅದೇ ಶುಂಠಿ ರಸ. 1 ಟೀ ಸ್ಪೂನಷ್ಟು ಬೇಕು. ನಿಂಬೆಹಣ್ಣು ರಸ 1 ಟೀ ಸ್ಪೂನ್. ಶುದ್ಧವಾದ ಜೇನುತುಪ್ಪ 1 ಟೀ ಸ್ಪೂನಷ್ಟು ಬೇಕು. ಜೇನುತುಪ್ಪ ಸಿಗ್ತಾ ಇಲ್ಲ ಅನ್ನೋರು ಹಳೆಯ ಬೆಲ್ಲ ಬಳಸ್ಬೋದು ಅಥವಾ ಪಾಮ್ ಜಗರಿನ ಬಳಸಿ. 1 ಟೀ ಸ್ಪೂನಷ್ಟು ಬೇಕು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಮಗುಗೆ ತಿನ್ನಿಸಿ. ಇದನ್ನು ದಿನಕ್ಕೆ 3ರಿಂದ 4 ಸಲ ಮಾಡಬೇಕು. ಒಂದೇ ದಿನದಲ್ಲಿ ಮಗುಗೆ ವಾಂತಿ ನಿಂತೋಗುತ್ತೆ. ಎರಡನೇ ಮನೆಮದ್ದು, ಇದಕ್ಕೆ ಬೇಕಾಗಿರೋದು ಜೀರಿಗೆ ಪುಡಿ, ಏಲಕ್ಕಿ ಪುಡಿ, ನಿಂಬೆಹಣ್ಣು ರಸ, ನೀರು. ಜೀರಿಗೆನ ಸ್ವಲ್ಪ ಫ್ರೈ ಮಾಡಿಕೊಂಡು ಪೌಡರ್ ಮಾಡ್ಕೊಳ್ಳಿ, ಒಂದು ಅರ್ಧ ಟೀ ಸ್ಪೂನಷ್ಟು ಬೇಕು. ಏಲಕ್ಕಿ ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನು ಪೌಡರ್ ಮಾಡ್ಕೊಳ್ಳಿ, ಒಂದು ಅರ್ಧ ಟೀ ಸ್ಪೂನಷ್ಟು. ಎರಡನ್ನೂ ಒಂದು 50 ml ಅಷ್ಟು ನೀರಿಗೆ ಹಾಕಿ ಒಂದು 5ರಿಂದ 10 ನಿಮಿಷ ಕುದಿಸ್ಬೇಕು. ನಂತರ ಫಿಲ್ಟರ್ ಮಾಡ್ಕೊಳ್ಳಿ. ಸ್ವಲ್ಪ ಉಗುರು ಬೆಚ್ಚಗಾದಾಗ ಅರ್ಧ ಟೀ ಸ್ಪೂನಷ್ಟು ನಿಂಬೆ ಹಣ್ಣಿನ ರಸ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಗುಗೆ ಕುಡಿಸಿ. ಇದನ್ನು ಅಷ್ಟೇ ದಿನಕ್ಕೆ 3ರಿಂದ 4 ಸಲ ಮಾಡಬೇಕು. ಮೂರನೇ ಮನೆಮದ್ದು, ಇದಕ್ಕೆ ಬೇಕಾಗಿರೋದು ಈರುಳ್ಳಿ ರಸ. ಈರುಳ್ಳಿನೂ ಸಣ್ಣ ಕಟ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀರು ಹಾಕ್ದಲ್ಲೇ ಪೇಸ್ಟ್ ಮಾಡ್ಕೋಬೇಕು. ಆ ಪೇಸ್ಟ್ನ ಒಂದು ತೆಳುವಾದ ಬಟ್ಟೆಯಲ್ಲಿ ಹಾಕಿ ಚೆನ್ನಾಗಿ ಹಿಂಡಿದ್ರೆ ನಿಮಗೆ ಈರುಳ್ಳಿ ರಸ ಸಿಗುತ್ತೆ. ಅದು 1 ಟೀ ಸ್ಪೂನಷ್ಟು ಬೇಕು. ಜೊತೆಗೆ ಶುಂಠಿ ರಸ 1 ಟೀ ಸ್ಪೂನಷ್ಟು ಬೇಕು. ಅರ್ಧ ಟೀ ಸ್ಪೂನಷ್ಟು ಜೇನುತುಪ್ಪ. ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಗುಗೆ ತಿನ್ನಿಸಿ. ಜೊತೆಗೆ ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಒಂದು ತೆಳುವಾದ ಬಟ್ಟೆಯಲ್ಲಿ ಹಾಕಿ ಮೂಟೆ ಥರ ಕಟ್ಕೊಳ್ಳಿ ಫ್ರೆಂಡ್ಸ್. ಅದು ಪಾಟಿಲ್ ಅಂತಾರೆ. ಆ ಪಾಟಿಲ್ನ ಮಗುಗೆ ಸ್ಮೆಲ್ ತೋರಿಸ್ತಾ ಇರಿ. ಆ ಈರುಳ್ಳಿ ಸ್ಮೆಲ್ಲಿಂದ ಮಗುಗೆ ವಾಂತಿ ನಿಂತೋಗುತ್ತೆ. ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದನ್ನ ಟ್ರೈ ಮಾಡಿ ಫ್ರೆಂಡ್ಸ್. ಇನ್ನು 4ನೇ ಮನೆಮದ್ದು, ಏಲಕ್ಕಿ ಪುಡಿ ಅರ್ಧ ಟೀ ಸ್ಪೂನಷ್ಟು ತೊಗೊಳ್ಳಿ. ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಜೇನುತುಪ್ಪನ ಮಿಕ್ಸ್ ಮಾಡಿ ಮಗುಗೆ ತಿನ್ನಿಸಿ. ಎಲ್ಲ ಮನೆಮದ್ದನ್ನು ದಿನಕ್ಕೆ 3ರಿಂದ 4 ಸಲ ಮಾಡಬೇಕು. ಇನ್ನು 5ನೇ ಮನೆಮದ್ದು, ಪುದೀನ ಜ್ಯೂಸ್ ಮಾಡ್ಕೊಳ್ಳಿ. 1 ಟೀ ಸ್ಪೂನಷ್ಟು ಬೇಕು. ನಿಂಬೆಹಣ್ಣು ಜ್ಯೂಸು 1 ಟೀ ಸ್ಪೂನಷ್ಟು, ಅರ್ಧ ಟೀ ಸ್ಪೂನಷ್ಟು ಜೇನುತುಪ್ಪ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಮಗುಗೆ ಟಾನಿಕ್ ಥರ ಕುಡಿಸ್ಬಿಡಿ. 3ರಿಂದ 4 ಸಲ ಕುಡಿಸ್ಬೇಕು. ಅಥವಾ ಪುದೀನ ಎಲೆಗೆ ಸ್ವಲ್ಪ ಜೇನುತುಪ್ಪ ಹಾಕಿ ಕೊಡಿ. ಚೆನ್ನಾಗಿ ಅಗ್ದು ತಿನ್ನಕ್ಕೆ ಹೇಳಿ, ಬೇಗ ವಾಂತಿ ನಿಂತೋಗುತ್ತೆ. ಇನ್ನು 6ನೇ ಮನೆಮದ್ದು, ಜೀರಿಗೆ ಕಷಾಯ ಮಾಡಿಕೊಂಡು ಮಗುಗೆ ಕುಡಿಸ್ಬೋದು. ಇದು 5 ವರ್ಷದ ಮೇಲ್ಪಟ್ಟ ಮಕ್ಕಳು ಕೊಡಿ. ಜೀರಿಗೆ ಕಷಾಯನ ಹೇಗೆ ಮಾಡ್ಕೋಬೇಕು ಅಂದರೆ, 100 ml ಅಷ್ಟು ನೀರಿಗೆ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ 5ರಿಂದ 10 ನಿಮಿಷ ಕುದಿಸ್ಬೇಕು. ನಂತರ ಫಿಲ್ಟರ್ ಮಾಡ್ಕೊಳ್ಳಿ. ಉಗುರು ಬೆಚ್ಚಗಾದಾಗ ಅರ್ಧ ಟೀ ಸ್ಪೂನಷ್ಟು ಶುದ್ಧವಾಗಿರೋ ಜೇನುತುಪ್ಪನ ಮಿಕ್ಸ್ ಮಾಡಿ ಜೀರಾ ವಾಟರ್ ಅಂದರೆ ಜೀರಿಗೆ ಕಷಾಯ ಸಿದ್ಧ ಆಗುತ್ತೆ. ಒಂದೇ ಸಲ ಅಷ್ಟನ್ನು ಕುಡಿಸ್ಬಾರ್ದು, ತುಂಬ ಹೀಟ್ ಆಗುತ್ತೆ. ಮಗುಗೆ 1ರಿಂದ 2 ಟೀ ಸ್ಪೂನಷ್ಟು ಸಾಕು. 5 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಇದನ್ನು ಮಾಡಬೇಕು. ಪ್ರತಿ 3 ಗಂಟೆಗೆ ಒಂದು ಸಲ ಕುಡಿಸ್ತಾ ಇರಿ ಫ್ರೆಂಡ್ಸ್. ಖಂಡಿತ ಬೇಗ ಕಡಿಮೆ ಆಗುತ್ತೆ. ನಮಗೆ ಜೀರಿಗೆ ಇಷ್ಟ ಆಗಲ್ಲ ಅನ್ನೋರು ಸೋಂಪು, ಫೆನೆಲ್ ಸೀಡ್ಸ್, ಸೋಂಪುನು ಇದೇ ಥರ ಟೀ ಮಾಡ್ಕೊಳ್ಳಿ. ಸೋಂಪು ಕಷಾಯನ ಪ್ರತಿ 3 ಗಂಟೆಗೆ ಒಂದು ಸಲ 1ರಿಂದ 2 ಟೀ ಸ್ಪೂನಷ್ಟು ಕೊಡಿ. ಫೆನೆಲ್ ಸೀಡ್ಸ್ ಬಳಸಲ್ಲ, ಮಾತ್ರ ಇಲ್ಲ ಅನ್ನೋರು ಲವಂಗ ಕಷಾಯನ ಮಾಡಿ ಮಕ್ಕಳಿಗೆ ಕೊಡಿಸಿ. 2ರಿಂದ 3 ಲವಂಗ ಹಾಕೊಳ್ಳಿ, ಸಾಕಾಗುತ್ತೆ. ಜಾಸ್ತಿ ಹಾಕ್ಬಿಡಿ, ಘಾಟ್ ಬರುತ್ತೆ. ಪ್ರತಿ 3 ಗಂಟೆಗೆ ಒಂದು ಸಲ 1ರಿಂದ 2 ಟೀ ಸ್ಪೂನಷ್ಟು ಕುಡಿಸಿ. ಲವಂಗನೂ ಬೇಡ ಅನ್ನೋರು ದಾಲ್ಚಿನ್ನಿ ಚಕ್ಕೆ ಪುಡಿ ತೊಗೊಳ್ಳಿ, ಒಂದು 1/4 ಟೀ ಸ್ಪೂನಷ್ಟು. ಅದಕ್ಕೆ 1 ಟೀ ಸ್ಪೂನಷ್ಟು ಜೇನುತುಪ್ಪನ ಚೆನ್ನಾಗಿ ಮಿಕ್ಸ್ ಮಾಡಿ ಮಗುಗೆ ತಿನ್ನಿಸಿ. ಅಥವಾ ಸಿನಮನ್ ಟೀ, ದಾಲ್ಚಿನ್ನಿ ಚಕ್ಕೆ ಟೀ, ದಾಲ್ಚಿನ್ನಿ ಚಕ್ಕೆ ಕಷಾಯ
ಮಾಡಿ ಮಗುಗೆ 1 ರಿಂದ 2 ಟೀ ಸ್ಪೂನಷ್ಟು ಪ್ರತಿ 3 ಗಂಟೆಗೆ ಒಂದು ಸಲ ಕೊಡಿ. ಖಂಡಿತ ವಾಂತಿ ನಿಂತೋಗುತ್ತೆ. ಟಾನಿಕ್ ಥರ ಕುಡಿಸಿ ಫ್ರೆಂಡ್ಸ್, ತುಂಬ ಈಸಿಯಾಗಿ ಕುಡಿತಾರೆ. ಜೇನುತುಪ್ಪ ನಾವು ಬಳಸಿರೋದ್ರಿಂದ ಮಗುಗೆ ಸ್ವೀಟ್ ಆಗಿರುತ್ತೆ, ಯಾವುದೇ ರೀತಿ ತೊಂದರೆನೂ ಆಗಲ್ಲ. ಇಷ್ಟು ಮನೆಮದ್ದಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಬಳಸಿ ಫ್ರೆಂಡ್ಸ್. ಖಂಡಿತ ಒಂದೇ ದಿನದಲ್ಲಿ ವಾಂತಿ ಕಡಿಮೆ ಆಗುತ್ತೆ. ಇದ್ರ ಜೊತೆಗೆ ಇನ್ಕ್ರೀಸ್ ದ ಫ್ಲೂಯಿಡ್ ಇಂಟೇಕ್, ಅಂದರೆ ನೀರಿನ ಅಂಶ ಇರೋ ಪದಾರ್ಥಗಳನ್ನ ಜಾಸ್ತಿ ಕೊಡಿ. ನೀರನ್ನು ಚೆನ್ನಾಗಿ ಕುಡಿಸ್ಬೇಕು. ಎಳ್ನೀರು ಕುಡಿಸಿ, ಜ್ಯೂಸ್ ಕುಡಿಸಿ. ಜ್ಯೂಸಸಲ್ಲೂ ಆರೆಂಜ್ ಜ್ಯೂಸ್, ಆ್ಯಪಲ್ ಜ್ಯೂಸ್, ಬಾಳೆಹಣ್ಣು ತಿನ್ನಿಸಿ, ಎಲೆಕ್ಟ್ರಾಲ್ ಕುಡಿಸಿ, ಅಕ್ಕಿ ಗಂಜಿ ಮಾಡಿಬಿಟ್ಟು ಕುಡಿಸಿ. ಬೇಗ ವಾಂತಿ ನಿಂತೋಗುತ್ತೆ. ನಾನು ಹೇಳಿದ ಮನೆಮದ್ದಲ್ಲಿ ಯಾವುದನ್ನಾದರೂ ಒಂದನ್ನು ಬಳಸಿ, ಬೇಗ ವಾಂತಿ ನಿಂತೋಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ನಾನು ನಿಮ್ಮ ಮನೆ ಮಗಳು ಕನ್ನಡ ಸಂಜೀವನಿ ಕಲಾ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.